ಹಲೋ ವ್ಯೂವರ್ಸ್, ವೆಲ್ಕಮ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಡಿಸ್ಪ್ಲೇ ಆಟೋಕ್ಯಾಡ್ ಡಿಸ್ಪ್ಲೇ ಸೆಟ್ಟಿಂಗ್ಸ್ನ ಮತ್ತು ಕಲರ್ ಚೇಂಜ್ ಹೇಗೆ ಮಾಡ್ಕೊಳ್ಳೋದು ಅದ್ರ ಡೀಟೇಲ್ಸ್ನ ನೋಡ್ತಾ ಹೋಗೋಣ. ಅಪ್ಲಿಕೇಶನ್ಸ್ ಮೆನ್ಯೂನಲ್ಲಿ ಆಪ್ಷನ್ ಅನ್ನೋ ಒಂದು ಆಪ್ಷನ್ಸ್ ಇದೆ, ಅದನ್ನು ಸೆಲೆಕ್ಟ್ ಮಾಡಿ ನಮಗೆ ಒಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡೈಲಾಗ್ ಬಾಕ್ಸಲ್ಲಿ ಡಿಸ್ಪ್ಲೇ ಅನ್ನೋದನ್ನು ಸೆಲೆಕ್ಟ್ ಮಾಡಿದ್ರೆ ನೀವು ಇಲ್ಲಿ ಸಾಕಷ್ಟು ಚೇಂಜಸ್ನ ನೀವು ಮಾಡ್ಕೋಬೋದು. ಏನಂತ ನೋಡಿ, ವಿಂಡೋ ಎಲಿಮೆಂಟಲ್ಲಿ ಏನು ಚೇಂಜ್ ಆಗುತ್ತೆ ಅಂದರೆ ನಮಗೆ ಟ್ಯಾಬು, ರಿಬ್ಬನ್ ಟ್ಯಾಬ್ಸ್ದು ಕಲರ್ಸು ಚೇಂಜ್ ಆಗುತ್ತೆ. ಡಾರ್ಕ್ ಇದೆ, ನೀವು ಅದನ್ನು ಡಾರ್ಕ್ ಅಥವಾ ಲೈಟ್ ಆಪ್ಷನ್ಸ್ ಇದು ಎರಡು ಆಪ್ಷನ್ಸ್ಗೆ ಸೆಟ್ ಮಾಡ್ಬೋದು. ಇವಾಗ ಡಾರ್ಕಲ್ಲಿ ಸೆಟ್ ಆಗಿದೆ, ನೀವು ಅದನ್ನು ಚೇಂಜ್ ಮಾಡ್ಕೋಬೇಕಂದ್ರೆ ಲೈಟ್ ವ್ಯೂಗೆ ಸೆಟ್ ಮಾಡಿ ಅಪ್ಲೈ ಕೊಟ್ಟರೆ ನಿಮಗೆ ಕಂಪ್ಲೀಟ್ ರಿಬ್ಬನ್ ಇದೆಲ್ಲ ಲೈಟ್ ಕಲರ್ಸಲ್ಲಿ ವಿಸಿಬಲ್ ಆಗುತ್ತೆ. ಅಪ್ಲೈ ಆ್ಯಂಡ್ ಓಕೆ ನೋಡಿ. ಇವಾಗ ಅದೆಲ್ಲ ಟೂಲ್ಸ್ ಬ್ಯಾಕ್ಗ್ರೌಂಡ್ ಕಲರ್ಸ್ ಏನಿತ್ತು ಡಾರ್ಕ್ ಕಲರ್ ಅದು ಇವಾಗ ಲೈಟ್ ಕಲರಲ್ಲಿ ವೀವ್ ಆಗ್ತಾಯಿದೆ. ಹಾಗೆ ನೀವು ಸೆಟ್ ಮಾಡ್ಕೋಬೋದು. ಅಗೇನ್ ಅಪ್ಲಿಕೇಶನ್ಸ್ ಮೆನ್ಯೂ, ಆಪ್ಷನ್, ವಿಂಡೋ ಎಲಿಮೆಂಟ್, ಡಾರ್ಕ್ ವ್ಯೂ. ಆದರೆ ನಮಗೆ ಲೈಟ್ ವ್ಯೂನಲ್ಲಿ ಕಮಾಂಡ್ ಟೂಲ್ಸ್ಗಳು ಅಷ್ಟು ನೀಟಾಗಿ ವಿಸಿಬಲ್ ಆಗ್ತಿಲ್ಲ, ಸೊ ಅದಕ್ಕೆ ಡಿಫಾಲ್ಟಾಗಿ ಡಾರ್ಕಲ್ಲಿ ಸೆಟ್ ಆಗಿರುತ್ತೆ. ನೀವು ಚೇಂಜ್ ಕೂಡ ಮಾಡ್ಕೋಬೋದು. ಅಗೇನ್ ನಾನು ಡಾರ್ಕಲ್ಲೇ ಸೆಟ್ ಮಾಡಿದ್ದೀನಿ. ನೆಕ್ಸ್ಟ್ ಬಂದು ವರ್ಕ್ ಸ್ಪೇಸ್ ಡಿಸ್ಪ್ಲೇ ಫೈಲ್ ಟ್ಯಾಬ್ನ ಕಲರ್ ಕೂಡ ಚೇಂಜ್ ಮಾಡ್ಬೋದು. ಈಗೇನು ನೀವು ಇಲ್ಲಿ ವರ್ಕ್ ಸ್ಪೇಸ್ ಇದೆ, ಆ ವರ್ಕ್ ಸ್ಪೇಸಲ್ಲಿ ಡಾರ್ಕ್ ಶೇಡ್ನ ನೋಡ್ತಾ ಇದ್ದೀವಿ. ಡಾರ್ಕ್ ಶೇಡಿಂದ ಬೇರೆ ಶೇಡ್ ಬೇಕು ಅಂದರೆ ಅದು ಕೂಡ ನಿಮಗೆ ಚೇಂಜ್ ಮಾಡ್ಕೋಬೋದು. ಅದಕ್ಕೆ ಡಿಸ್ಪ್ಲೇ ಫೈಲ್ ಟ್ಯಾಬ್ಸ್ಗೆ ಹೋಗಿ ಅಲ್ಲಿ ಕಲರ್ಸ್ನ ಸೆಲೆಕ್ಟ್ ಮಾಡಿದ್ರೆ ನಿಮಗೆ ಇನ್ನೊಂದು ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಆ ಡೈಲಾಗ್ ಬಾಕ್ಸಲ್ಲಿ 2D ಮಾಡೆಲ್ ಸ್ಪೇಸಲ್ಲಿ ಯೂನಿಫಾರ್ಮ್ ಬ್ಯಾಕ್ಗ್ರೌಂಡ್ ಇದೆ. ಯೂನಿಫಾರ್ಮ್ ಬ್ಯಾಕ್ಗ್ರೌಂಡಲ್ಲಿ ಬ್ಲ್ಯಾಕ್ ಕಲರ್ ಇದೆ. ನೀವು ಕಲರ್ ಚೇಂಜ್ ಮಾಡಬೇಕು ಅಂದರೆ ಸೆಲೆಕ್ಟ್ ಮಾಡಿ, ಸೆಲೆಕ್ಟ್ ಕಲರ್ಸ್ ಅದರಲ್ಲೂ ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ನ ಸೆಟ್ ಕೂಡ ಮಾಡ್ಬೋದು. ಅಥವಾ RGB ವ್ಯಾಲ್ಯೂಸ್ ಅಂತ ನಿಮ್ಗೆ ಗೊತ್ತಾಯಿದೆ, ಆ ವ್ಯಾಲ್ಯೂಸ್ನ ಆ್ಯಡ್ ಕೂಡ ಮಾಡ್ಕೋಬೋದು. RGB ವ್ಯಾಲ್ಯೂಸ್ನ ಆ್ಯಡ್ ಮಾಡೋದ್ರಿಂದ ಕೂಡ ನೀವು ಯಾವ ಕಲರ್ ಬೇಕೋ ಆ ಕಲರ್ನ ಡಿಫೈನ್ ಮಾಡ್ಬೋದು. ಅಥವಾ ಡೈರೆಕ್ಟಾಗಿ ನೀವು ಇಲ್ಲೇ ಒಂದಷ್ಟು ಕಲರ್ಸ್ಗಳು ವಿಸಿಬಲ್ ಆಗ್ತದೆ, ಅದನ್ನು ಸೆಟ್ ಕೂಡ ಮಾಡ್ಕೋಬೋದು. ನಾನು ಯೆಲ್ಲೋ ಕಲರ್ ಸೆಲೆಕ್ಟ್ ಮಾಡ್ತಾಯಿದ್ದೆ, ನೋಡೋಣ ಹೇಗೆ ಕಾಣಿಸುತ್ತೆ ಅಂತ. ಪ್ರಿವ್ಯೂ ಕೂಡ ನಿಮಗೆ ವಿಸಿಬಲ್ ಆಗ್ತಿರುತ್ತೆ. ನಾವು ಸೆಟ್ ಮಾಡಿದ್ಮೇಲೆ ಹೇಗೆ ಕಾಣಿಸುತ್ತೆ ಗ್ರಿಡ್ ಲೈನ್ಸು, ಆದಮೇಲೆ ಆಬ್ಜೆಕ್ಟ್ಸ್ನ ಕ್ರಿಯೇಟ್ ಆ ಕಲರ್ ಸೆಟ್ ಮಾಡಿದಾಗ ಯಾವ ಥರ ವಿಸಿಬಲ್ ಆಗುತ್ತೆ ಅನ್ನೋದು ಡಿಸ್ಪ್ಲೇಯಲ್ಲಿ ನೀವು ನೋಡ್ತಾ ಇದ್ದೀರಾ. ಅಪ್ಲೈ ಆ್ಯಂಡ್ ಕ್ಲೋಸ್, ಅಪ್ಲೈ ಆ್ಯಂಡ್ ಓಕೆ. ಈ ಥರ ನೀವು ಚೇಂಜ್ ಕೂಡ ಮಾಡ್ಕೋಬೋದು. ಅಗೇನ್ ಅಪ್ಲಿಕೇಶನ್ ಮೆನ್ಯೂ, ಆಪ್ಷನ್, ಡಿಸ್ಪ್ಲೇ ಫೈಲಲ್ಲಿ ಟ್ಯಾಬ್ಸ್, ಕಲರ್ಸ್. ನಾನು ಮತ್ತೆ ನಾರ್ಮಲ್ ಬ್ಲ್ಯಾಕ್ ಕಲರ್ಗೆ ಸೆಟ್ ಮಾಡ್ತೀನಿ, ಯಾಕಂದರೆ ಇದನ್ನ ನಾವು ಇಮೇಜ್ನ ಕ್ರಿಯೇಟ್ ಮಾಡಿದಾಗ ನಮಗೆ ಯೆಲ್ಲೋ ಕಲರ್ನ ಅಷ್ಟು ಸೂಟ್ ಆಗೋಲ್ಲ, ಅದಕ್ಕೆ ಬ್ಲ್ಯಾಕ್ ಕಲರ್ನೇ ಸೆಟ್ ಮಾಡ್ತೀನಿ. ನೀವು ಚೂಸ್ ಮಾಡ್ಬೋದು. ಓಕೆ, ಅಪ್ಲೈ ಆ್ಯಂಡ್ ಕ್ಲೋಸ್. ನೆಕ್ಸ್ಟ್ ಬಂದು ನಿಮ್ಗೆ ಇನ್ನೂ ಒಂದು ಆಪ್ಷನ್ಸ್ ಇದೆ, ಫೌಂಟ್ ಆಪ್ಷನ್ಸ್. ಡಿಸ್ಪ್ಲೇ ಫೈಲಲ್ಲಿ ಟ್ಯಾಬ್ಸ್, ಫೌಂಟ್ ಆಪ್ಷನ್ಸ್. ಏನಿದು ಫೌಂಟ್ ಅಂದರೆ ನಮಗೆ ಆಲ್ರೆಡಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ ಕಮಾಂಡ್ ಲೈನ್ ವಿಂಡೋ ಬಗ್ಗೆ. ಆ ವಿಂಡೋನಲ್ಲಿ ಬರೋಂಥ ಲೆಟರ್ಸ್ಗಳು ಅದ್ರ ಸೈಜ್ ಎಷ್ಟು ಬೇಕು, ಹೇಗೆ ವಿಸಿಬಲ್ ಆಗಬೇಕು ಅನ್ನೋದನ್ನ ಕೂಡ ನಾವು ಕಸ್ಟಮೈಸ್ ಮಾಡ್ಬೋದು. ಫೌಂಟ್ನ ಸೆಲೆಕ್ಟ್ ಮಾಡಿದ್ರೆ ಇದರಲ್ಲಿ ಯಾವ ಕನ್ಸೋಲನ್ನು ಸ್ಟೈಲ್ ಫಾರ್ಮ್ ಇದೆ, ನೀವು ಅದ್ರ ಬದಲು ಬೇರೆ ಥರ ಸ್ಟೈಲ್ ಫಾರ್ಮ್ ಬೇಕು ಅಂದರೆ ಆ ಸ್ಟೈಲ್ ಫಾರ್ಮ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಸೊ ಇದಿಷ್ಟು ಆಪ್ಷನ್ಸ್ ಅವೈಲೇಬಲ್ ಇದೆ, ನೀವು ಇದರಲ್ಲಿ ಯಾವ್ದು ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಬೋದು. ಅದಾದಮೇಲೆ ರೆಗ್ಯುಲರಾ, ಬೋಲ್ಟ್ ಅಥವಾ ಇಟ್ಯಾಲಿಕ್, ಬೋಲ್ಟ್ ಆ್ಯಂಡ್ ಇಟ್ಯಾಲಿಕ್ ಅಥವಾ ಸೈಜ್ 10 ಇದೆ, ನಾನು 14 ಅಪ್ಲೈ ಮಾಡ್ತೀನಿ. 14 ಅಪ್ಲೈ ಮಾಡಿದ್ರೆ ಹೇಗೆ ವೀವ್ ಆಗುತ್ತೆ ಅಂತ ಇಲ್ಲೇ ನಮಗೆ ಆ ಪ್ರಿವ್ಯೂ ಕೂಡ ತೋರಿಸ್ತಾ ಇದೆ. ನೀವು ಹಾಗೆ ಸೆಟ್ ಕೂಡ ಮಾಡ್ಕೋಬೋದು. ಅಪ್ಲೈ ಅಗೇನ್ ಇಲ್ಲೂ ಕೂಡ ಅಪ್ಲೈ ಮಾಡಿ ಓಕೆ ಕೊಟ್ಟರೆ ಆಪ್ಷನನ್ನು ನಾನೊಂದು ಲೈನ್ ಕಮಾಂಡ್ನ ಆ್ಯಕ್ಟಿವೇಟ್ ಮಾಡ್ತೀನಿ. ಲೈನ್ ಸ್ಪೆಸಿಫೈ ಇದೆ ಫಸ್ಟ್ ಪಾಯಿಂಟ್. ಮುಂಚೆಗೆ ತೋರಿಸ್ತಿದ್ದಂಥ ವ್ಯೂಸ್ ಬೇರೆ, ಇವಾಗ ತೋರಿಸ್ತಿರೋಂಥ ಲೆಟರ್ ಫಾರ್ಮೇಟೇ ಬೇರೆ. ಹಾಗೆ ನೀವು ಅದನ್ನು ಫಾರ್ಮೇಟ್ ನೋಡಬೇಕು ಅಂದರೆ ಮತ್ತೆ ಮಾಡೋಣ. ಅಪ್ಲಿಕೇಶನ್ ಮೆನ್ಯೂ, ಆಪ್ಷನ್, ಡಿಆಕ್ಟಿವೇಟ್ ಮಾಡಿ. ಅಪ್ಲಿಕೇಶನ್ ಮೆನ್ಯೂ, ಆಪ್ಷನ್, ಡಿಸ್ಪ್ಲೇ ಫೈಲ್ ಟ್ಯಾಬ್, ಫಾಂಟಲ್ಲಿ ಇಲ್ಲಿ ನೀವು 14 ಇದೆ, ಚಿಕ್ಕದು ಮಾಡಬೇಕಂದ್ರೆ 8 ಸೆಲೆಕ್ಟ್ ಮಾಡಿದ್ದೀನಿ. ಅಪ್ಲೈ ಆ್ಯಂಡ್ ಕ್ಲೋಸ್. ಆಟೋಮೆಟಿಕಲಿ ವಿಂಡೋಸಲ್ಲಿ ಆ ಫಾಂಟ್ ಸೈಜು ಚೇಂಜ್ ಆಗ್ತದೆ. ನಾನಿಲ್ಲಿ ಅಪ್ಲೈ ಕೊಟ್ಟ ತಕ್ಷಣ ಅದು ಏನಿದೆ ಕಂಡೀಷನ್ಸ್ ಅದು ಅಪ್ಲೈ ಆಗ್ತದೆ. ಸೊ ನಾನು ನಾರ್ಮಲಿ 12 ಇಟ್ಕೋತೀನಿ. 12 ಇಟ್ಸ್ ಎನಫ್. ನೋಡೋದಕ್ಕೆ ತುಂಬ ನೀಟಾಗಿ ಕಾಣಿಸುತ್ತೆ ಕೂಡ. ಸೊ 12 ಸೆಟ್ ಮಾಡ್ತೀನಿ. ಅಪ್ಲೈ ಆ್ಯಂಡ್ ಕ್ಲೋಸ್. ಆಟೋಮೆಟಿಕ್ಕಾಗಿ ಅಪ್ಡೇಟ್ ಕೂಡ ಆಯಿತು.
ಡಿಸ್ಪ್ಲೇನಲ್ಲಿ ನಾವು ಕ್ರಾಸ್ ಹೇರ್ ಸೈಜ್ ಕೂಡ ವೇರಿ ಮಾಡ್ಕೋಬೋದು. ಅದನ್ನು ಹೇಗೆ ಚೇಂಜ್ ಮಾಡೋದನ್ನು ನೋಡೋಣ. ನಾವು ಅಪ್ಲಿಕೇಶನ್ಸ್ ಮೆನ್ಯೂ ಆಪ್ಷನ್ಸ್ಗೆ ಹೋಗೋದು ಒಂದು, ಇನ್ನೊಂದು ಆಪ್ಷನ್ಸ್ ಕೂಡ ಇದೆ ಡ್ರಾಫ್ಟ್ ಸೆಟ್ಟಿಂಗ್ ಅಂತ. ಆ ಸೆಟ್ಟಿಂಗಲ್ಲಿ ಕೂಡ ನಮಗೆ ಆಪ್ಷನ್ ಸಿಗುತ್ತೆ. ಅದು ಡ್ರಾಫ್ಟ್ ಸೆಟ್ಟಿಂಗ್ದು ಶಾರ್ಟ್ ಕೀ DS8. ನಮಗೆ ಈ ಡ್ರಾಫ್ಟ್ ಸೆಟ್ಟಿಂಗ್ ಟೇಬಲಲ್ಲೂ ಕೂಡ ಆಪ್ಷನ್ ಅನ್ನೋ ಚಾಯ್ಸ್ ಇದೆ. ಅದನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಎಗೇನ್ ನಮಗೆ ಸೇಮ್ ಡಿಸ್ಪ್ಲೇ ಓಪನ್ ಆಗುತ್ತೆ. ಇಲ್ಲೂ ಕೂಡ ನೀವು ಡಿಸ್ಪ್ಲೇ ಸೆಟ್ಟಿಂಗ್ಸ್ನ ಚೇಂಜ್ ಮಾಡ್ಕೋಬೋದು. ಡಿಸ್ಪ್ಲೇಗೆ ಹೋಗಿ ಕ್ರಾಸ್ ಸೈಜ್ ಅಂತ ಇದೆ, ಆ ಕ್ರಾಸ್ ಸೈಜ್ನ ನೀವು ಚೇಂಜ್ ಕೂಡ ಮಾಡ್ಬೋದು. ಕ್ರಾಸ್ ಸೈಜ್ ಬಂದು 5 ಇದೆ. ನಾನಿವಾಗ ಅದನ್ನು 10 ಮಾಡ್ತಾಯಿದ್ದೀನಿ. ಅಪ್ಲೈ ಆ್ಯಂಡ್ ಓಕೆ. ಓಕೆ. ನಾವಿಲ್ಲೇನು ನೋಡ್ತಾ ಇದ್ದೀವಿ ಇದನ್ನು ನಾವು ಕ್ರಾಸ್ ಹೇರ್ ಅಂತ ಹೇಳ್ತೀವಿ. ಇದ್ರ ಸೈಜ್ನ ನಾವು ವೇರಿ ಮಾಡಿದ್ದು 5ಇಂದ 10 ಮಾಡಿದ್ದೀನಿ. ಇಷ್ಟು ವಿಸಿಬಲ್ ಆಗ್ತಿದೆ. ಇಲ್ಲ ನಮ್ಗೆ ಇನ್ನೂ ತುಂಬ ದೊಡ್ಡದಾಗಬೇಕು ಅಂತಂದರೆ ಅಗೇನ್ ನೀವು ಇನ್ನೂ ಜಾಸ್ತಿ ಕೂಡ ಮಾಡ್ಕೋಬೋದು. ಅಪ್ಲಿಕೇಶನ್ ಮೆನ್ಯೂ ಆಪ್ಷನ್ ಕ್ರಾಸ್ ಹೇರ್ ಸೈಜ್ 10ಇಂದ 20. ಇನ್ನೂ ದೊಡ್ಡದಾಗಿ ಕಾಣಿಸ್ತಾ ಇದೆ. ಇಲ್ಲ ಇದು ತುಂಬಾ ದೊಡ್ಡದಾಯಿತು, ನೀವು ಸೆಟ್ಟಿಂಗ್ ಮಾಡ್ಕೋಬೇಕು ಅಂದರೆ 5 to 10 ಇನ್ ಬಿಟ್ವೀನ್ 5 to 10 ನೀವು ಸೆಟ್ ಮಾಡಿದ್ರೆ ಅದು ನೋಡೋಕ್ಕೂ ನೀಟಾಗಿ ಕಾಣಿಸುತ್ತೆ. ಸೆಲೆಕ್ಟ್ ಮಾಡೋದಕ್ಕೆ ಅದೆಲ್ಲ ಹೆಲ್ಪ್ಫುಲ್ ಆಗಿರುತ್ತೆ. ನಿಮಗೆ ಹೇಗೆ ಕಸ್ಟಮೈಸ್ ಮಾಡ್ಬೋದು ಟೂಲ್ಸ್ಗಳನ್ನ, ಅದನ್ನು ಕೂಡ ನೀವು ಈಸಿಯಾಗಿ ಕಸ್ಟಮೈಸ್ ಮಾಡ್ಬೋದು. ನಾನು 5ಗೆ ಸೆಟ್ ಮಾಡ್ತಾಯಿದ್ದೀನಿ. ಇದು ಓಕೆ. ಹೀಗೆ ನಾವು ಕ್ರಾಸ್ ಹೇರ್ಸ್ನ ಮತ್ತು ಕಮೆಂಟ್ ಲೈನ್ ವಿಂಡೋದಲ್ಲಿ ಬರೋವಂಥ ಟೆಕ್ಸ್ಟನ್ನ ವರ್ಕ್ ಸ್ಪೇಸಲ್ಲಿ ಕಾಣಿಸ್ತಿರೋ ಸ್ಪೇಸ್ ಪ್ಲೇ ಆಪ್ಷನ್ಸನ್ನು ಟೂಲಿಂದ ನಾವು ಎಲ್ಲದನ್ನು ಎಡಿಟ್ ಮಾಡ್ಕೋಬೋದು. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಥ್ಯಾಂಕ್ ಯು.